ಹಲೋ ಗೈಸ್, ನಾನು ನಿಮ್ಮನೆ ನೀ ನೋಡ್ತೀವಿ ಟೆಕ್ ಝೋನ್ ಚಾನಲ್. ನೋಡ್ರಿ, ಯಾರೆಲ್ಲ ಲೋನ್ ತೊಗೊಂಡಿರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದ್ರೆ, ನೀವು ಕಟ್ಟುವಂತಹ ಇಂಟ್ರೆಸ್ಟು ಇವಾಗ ಸ್ವಲ್ಪ ಕಮ್ಮಿ ಆಗೈತಿ. ಎಷ್ಟು ಕಮ್ಮಿ ಆಗೈತಿ, ಹೆಂಗೆ ಕಮ್ಮಿ ಆಗೈತಿ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ರಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳ್ತಾ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೂ ಒಂದು ವಿಡಿಯೋನ ಲೈಕ್ ಮಾಡಿರಿ. ಓಕೆ, ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ. ನೋಡ್ರಿ, RBI ದವರು ಹೋದ ವಾರ ಒಂದು ಅಪ್ಡೇಟ್ನ ತೊಗೊಂಬಂದ್ರು, ಒಂದು ಹೊಸ ರೂಲ್ಸ್ನ ತೊಗೊಂಬಂದ್ರು. ಏನಪ್ಪಾ ಅಂತಂದ್ರೆ, ಇಂಟ್ರೆಸ್ಟ್ ರೇಟ್, ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ರ. ನೋಡ್ರಿ, ಇಂಟ್ರೆಸ್ಟ್ ಒಳಗೆ ಎರಡು ರೀತಿ ಇರುತ್ತೆ. ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್, ಇನ್ನೊಂದು ಫ್ಲೋಟಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ನೋಡ್ರಿ, ನಿಮ್ದು ಯಾವುದೇ ರೀತಿಯಾದಂತಹ ಲೋನ್ ಆಗಿರ್ಬೋದು, ಅದು ಹೋಮ್ ಲೋನ್ ಆಗಿರ್ಬೋದು, ಅಥವಾ ಪರ್ಸನಲ್ ಲೋನ್ ಆಗಿರ್ಬೋದು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು, ಆ ಒಂದು ಲೋನು ಫ್ಲೋಟಿಂಗ್ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ರೇಟು 0.25% ಕಮ್ಮಿ ಆಗೈತಿ ಇವಾಗ. ಸೊ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಅದನ್ನು ಕೇಳ್ರಿ. RBI ದವ್ರು ಈ ಥರ ಒಂದು ಅಪ್ಡೇಟ್ನ ಬಿಟ್ರಲ್ರಿ, ಅದು ನಮ್ದು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಂತೇಳಿ. ಸೊ ಅವರು ಅದನ್ನ ನೋಡಿ ನಿಮ್ದು ಎಷ್ಟೈತಿ ಇಂಟ್ರೆಸ್ಟ್ ಅದನ್ನ ನೋಡಿ ಕಮ್ಮಿ ಮಾಡ್ತಾರ. ನೀವು ಎರಡು ರೀತಿಯಾದಂಥ ಬೆನಿಫಿಟನ್ನು ನೀವು ತೊಗೋಬೋದು. ಯಾವಂಗಪ್ಪ ಅಂತಂದ್ರೆ, ನೀವು ಟೆನ್ಯೂರ್ ಏನಿರುತ್ತೆ ನೋಡ್ರಿ, ಕಟ್ಟುವಂಥ ಇಯರ್ ಅದು 15 ವರ್ಷ, 10 ವರ್ಷ ಇರುತ್ತೆ, 20 ವರ್ಷ ಇರುತ್ತಲ್ಲ, ಅದನ್ನ ಬೇಕಾದ್ರೆ ನೀವು ಕಮ್ಮಿ ಮಾಡ್ಕೋಬಹುದು. ಅದು 0.25% ಎಷ್ಟು ಅಂತೇಳಿ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಬ್ಯಾಂಕ್ನವರು. ನೀವು ಇಯರ್ ಆದ್ರೂ ಕಮ್ಮಿ ಮಾಡ್ಕೋಬಹುದು, ಇಲ್ಲಪ್ಪ ಅಂದ್ರೆ ಕಟ್ಟುವಂತಹ EMI ಆದ್ರೂ ನೀವು ಕಮ್ಮಿ ಮಾಡ್ಕೋಬಹುದು. ಅಂದ್ರೆ ನೀವು 15,000 20,000 ಕಟ್ಟಿರ್ತಾರಲ್ಲ, ಆ 15,000 ರೂಪಾಯಿ ಕಟ್ಟೋ ಬದಲಿ ಅದಕ್ಕೆ ಸ್ವಲ್ಪ ಅಮೌಂಟ್ ಕಮ್ಮಿ ಕಟ್ಟಬಹುದು. ಸೊ ಅದನ್ನ ಅವರು ನೀವು ಹೇಳ್ತಾರೆ ಬ್ಯಾಂಕ್ನಾಗ. ನನ್ನ ಕೇಳೋದಾದ್ರೆ ಬೆಸ್ಟ್ ನೀವು ಇದನ್ನ ತೊಗೊಂಡ್ಬಿಡ್ರಿ, ಟೆನ್ಯೂರ್ನ ಕಮ್ಮಿ ಮಾಡ್ಕೊಂಡ್ಬಿಡ್ರಿ. ಇಯರ್ 15 ವರ್ಷ 20 ವರ್ಷ ಕಟ್ಟೋದಿರುತ್ತಲ್ಲ, ವರ್ಷನ ಕಮ್ಮಿ ಆಗ್ಬಿಡುತ್ತೆ, EMI ಸೇಮ್ ಇರುತ್ತೆ, ಜಲ್ದಿನ ಲೋನ್ ಮುಗಿದ್ಬಿಡುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗತ್ತಪ್ಪ ಅಂದ್ರೆ, ಇಯರ್ ಅಷ್ಟೇ ಇರುತ್ತೆ, EMI ಕಟ್ಟುವಂಥದ್ದು ಕಡಿಮೆ ಆಗುತ್ತೆ. ಅದೇನಾಗ್ಬಿಡುತ್ತಪ್ಪ ಅಂದ್ರೆ ಸ್ವಲ್ಪ ದಿನ ವರ್ಷ ಲೇಟ್ ಆಗ್ಬಿಡುತ್ತೆ ಕಟ್ಕೊಂತಾನೆ ಇರ್ಬೇಕಾಗತ್ತೆ. ಸೊ ಬೆಸ್ಟ್ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಲೋನ್ ಮುಗಿಸ್ಕೊಂಡ್ಬಿಡ್ರಿ. ತುಂಬಾನೇ ವರ್ಸ್ಟ್ ಅದು ಲೋನ್ ಅನ್ನೋದು. ಸೊ ಅದಕ್ಕೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ ಲೋನ್ ತೊಗೊಂಡಿರಿ, ಫ್ಲೋಟಿಂಗ್ ಇಂಟ್ರೆಸ್ಟ್ ಇದ್ದವ್ರಿಗೆ ಮಾತ್ರ ಈ ಬೆನಿಫಿಟ್, ಫಿಕ್ಸ್ಡ್ ಇದ್ರೆ ಇದು ಬರೋದಿಲ್ಲ. ಓಕೆ, ನಿಮ್ಮ ಬ್ಯಾಂಕಿಗೆ ಹೋಗಿ ಕೇಳ್ರಿ, ಇದು ನಿಮ್ಗೆ ಅಪ್ಲಿಕೇಬಲ್ ಐತೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ಮಾಹಿತಿನ ಕೊಡ್ತಾರ. ಓಕೆ, ನೋಡ್ರಿ, ಈ ಒಂದು RBI 5 ವರ್ಷ ಆದ್ಮ್ಯಾಗ ಈ ಒಂದು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ರ. 2020 ಅನ್ಕೊಂಡಿನಿ, ಅವಾಗ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರು. ಬಟ್ ಇವಾಗ ಏನೈತೆ ನೋಡ್ರಿ, 5 ವರ್ಷ ಆದ್ಮ್ಯಾಗ ಮತ್ತೆ ಕಮ್ಮಿ ಮಾಡ್ರ. ಈ 5 ವರ್ಷ ಗ್ಯಾಪ್ನಾಗ ಸ್ವಲ್ಪ ಏರ್ಸೇ ಇದ್ರು ಅವ್ರು, ಇವಾಗ ಕಮ್ಮಿ ಮಾಡ್ರ. ಸೊ ಈಗ ಲೋನ್ ಕಟ್ಟೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರ ತಗೊಂಡಾರ. ಓಕೆ, ಸೊ ನಿಮ್ಗೇನು ಅನಿಸ್ತು? ನೀವೇನಾದರೂ ಲೋನ್ ಮಾಡಿದ್ರೆ ನಿಮ್ಮ ಒಂದು ಲೋನು ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸೊ ಹೋಗಿ ಇವಾಗಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಚೆಕ್ ಮಾಡ್ರಿ ಎಷ್ಟು ಕಡಿಮೆ ಆಗುತ್ತೆ ಅಂತ. ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ರಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ. ಮತ್ತೆ ಬಟ್ಟೆಕಿನಿ ನಿಮ್ಮನ್ನ ಮುಂದೆ ನೋಡಿದಾಗ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.